ಯಾಕೆ ನಮ್ದೇನಂದ್ರೆ ಒಂದು ಫ್ಯಾಮಿಲಿ ಅಂದ್ರೆ ನಂದು ಅಂದ್ರೆ ನಾನಂದ್ರೆ ಬೊಂಬೈಲಿದ್ದೆ ಫಸ್ಟು. ಅಂದ್ರೆ ನಾನು ಎಲ್ಲ ದುಡ್ಕೊಂಡು ಹೋಟ್ಲು ಪ್ಲೇಟ್ ತೊಳೆದೇನೆ ಸಪ್ಲೈ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ ಹೋಟ್ಲಲ್ಲಿ. ಅದ್ರ ಇದ್ದಿದ್ದು ಅದ್ರ ಬೊಂಬೈಯಿಂದ ನನ್ನ ಬಾಲು ಠಾಕ್ರೆ ಜೊತೆ ಇದೆ. ಬಾಲು ಠಾಕ್ರೆ ಅಂದ್ರೆ ಅವ್ನು ಸತ್ತೋದ್ರು. ಅವರು ಆ್ಯಕ್ಚುಲಿ ಅವರು ಮುಸ್ಲಿಮ್ಸ್ಗೆ ಎಗ್ನೆಸ್ಟ್. ಬಾಲು ಠಾಕ್ರೆ ಮತ್ತೆ ಇಬ್ರಾಹಿಂ ದಾವತ್ ಅವ್ರಿಬ್ರೊಳಗೆ ಫೈಟ್ ಆಯ್ತಿದ್ದು, ಬಂಬ್ ಆಗ್ತಾ ಇದ್ರು. 81, 82ರಲ್ಲಿ 83ರಲ್ಲಿ ಅವರೆಲ್ಲ ಭಯಂಕರ ಫೈಟ್ ಗೇಮ್ ಆಯ್ತಾಯಿತ್ತು. ಅವತ್ತು ಒಂದು ದಿನ ನಂದು ಗೇಮ್ ಆಯ್ತು. ನನ್ನ ಎತ್ತಾಕೊಂಡು ಪೊಲೀಸರು ಹೊಡೆದ್ರು. ಆದ್ರೆ ನಾನು ಎತ್ತಾಕೊಂಡೋಗಿ ಐಸ್ ಬರ್ಪಲ್ಲಿ ಹಾಕಿದ್ರು, ಹೊಡೆದ್ರು. ಆದ್ರೆ ನಾನು ಬೆನ್ನಿಗೆ ಎಣ್ಣೆ ಉಜ್ಜಿಬಿಟ್ಟು ಒಂದು 10-20 ಪೊಲೀಸ್ ಜನ ಹೊಡೆದ್ರು. ಅವತ್ತು ನಾನು ತಿಳ್ಕೊಂಡು ಹೆಂಗ್ ಬರೋದು ನಮ್ಮೂರಿಗೆ ಅಂತ. ನಾನು ಮನೆ ಬಿಟ್ಟಾಗ ತುಂಬ ವರ್ಷ ಆಯ್ತಾಗಿತ್ತು. ಅವತ್ತೊಂದು ದಿನ ನಾನು ಬರ್ಬೇಕಾದ್ರೆ ನನ್ನ ಲೈಫೇ ಚೇಂಜ್ ಆಗ್ಬಿಡ್ತು. ಅವತ್ತು ಹೆಂಗ್ ಬರೋದು ಅಂತ. ಆದ್ರೆ ನಾನು ಅವ್ರನ್ನ ಬರ್ಲೇಬೇಕಾಯ್ತು. ನನ್ನ ಬಟ್ಟೆ ಗಿಟ್ಟೆ ನಂತರ ₹1 ಕಾಯಿನ್ ಮಾತ್ರ ಇತ್ತು. ನಮ್ಮ ಬೊಂಬೈಯಿಂದ ಬರ್ಬೇಕಾದ್ರೆ ₹1 ಕಾಯಿನ್ ಇತ್ತು. ಆದ್ರೆ ಟ್ರೈನ್ ಹತ್ಬಿಟ್ಟೆ, ಅದೇ ₹1 ಕಾಯಿನ್. ನಂತರ ಅಷ್ಟು ಗ್ಯಾಂಗ್ಗಳಿತ್ತು ನಮ್ಮ ಹತ್ರ. ಅವಾಗ ಒಳ್ಳೆ ಟೀಮ್ ಇದೆ ನಮ್ಮ ಹತ್ರ. ಅದು ಬಂದ್ಬಿಟ್ಟೆ. ನಾನು ಬಂದು ಅಲ್ಲಿ ಟ್ರೈನ್ ಹತ್ಬಿಟ್ಟು ಆದ್ರೆ ಬರ್ಬೇಕಾದ್ರೆ ಮೈಸೂರಿಗೆ ಹುಬ್ಳಿಲಿ ನನ್ನ ಟ್ರೈನಲ್ಲೇ ಕ್ಯಾಚ್ ಮಾಡಿಬಿಟ್ರು. ಟ್ರೈನಲ್ಲಿ ಕ್ಯಾಚ್ ಮಾಡಿಬಿಟ್ಟು ಪೊಲೀಸ್ ಆಫೀಸರು ಹಿಡ್ಕೊಂಡೋಗಿ ಒಳಗೆ ಹಾಕಿದ್ರು. ನಂದು ಉಚ್ಚೇಬೇಕು ಸರ್ ಅಂದೆ. ಸರ್ ಉಚ್ಚೇಬೇಕು. ಅವ್ರನ್ನ ನನ್ನ ಎತ್ಕೊಂಡೋಗಿ ಒಂದು ಬಾತ್ರೂಮ್ಗೆ ಹಾಕಿದ್ರು. ಬಾತ್ರೂಮಲ್ಲಿ ಗ್ಲಾಸ್ ಫಿಟ್ಟಿಂಗ್ ಮಾಡಿರ್ತಾರೆ. ಆಗೆಲ್ಲ ಗ್ಲಾಸ್ನೆಲ್ಲ ಹಿಂಗೆ ಹೊಡೆದಾಕಿದೆ. ಗ್ಲಾಸ್ನ ಹೊಡೆದು ಟ್ರೈನಾಗ ನನಗೆ ಮಿರೇಜ್ ಬರ್ಬೇಕಾಯ್ತು. ಮಿರೇಜ್ ಬಿದ್ದರೆ ಸಾಕಿತ್ತು ನನಗೆ. ಆ್ಯಕ್ಚುಲಿ ಬೊಂಬೈನ ನಾನು ಹಿಡ್ದಿದ್ದು ಅಲ್ಲಿ ಮಿರೇಜ್ ಬಾರ್ಡ್ರಲ್ಲಿ ಹಿಡ್ದಿದ್ದು. ಅಷ್ಟೊತ್ತಿಗೆ ನಾನು ಆ್ಯಕ್ಚುಲಿ ಬರಬೇಕಾಯ್ತು. ಆ ಟೈಮಲ್ಲಿ ನನ್ನ ಕರೆಕ್ಟಾಗಿ ಅಲ್ಲಿ ಸೀನ್ ಮಾಡಿದ್ರು. ಆಮೇಲೆ ನಾನು ಹೊಡೆದ್ಬಿಟ್ಟು ಗ್ಲಾಸ್ನಲ್ಲೇ ಟ್ರೈನ್ಗೆ ಹತ್ಬಿಟ್ಟು ನಾನು ಮೈಸೂರಿಗೆ ಬರ್ಬೇಕಾದ್ರೆ ರಾತ್ರಿ ಹೊತ್ತು ನನ್ನ ಮನೆಗೆ ಎಲ್ಲಬೇಕು ಅಂತ ಗೊತ್ತಿಲ್ಲ. ನನ್ನ ಮನೆ ಎಲ್ಲುಂಟು ಅಂತ ಕುಶಾರನ ಕೊಪ್ಪನ ನನಗೆ ಗೊತ್ತಾಗಿಲ್ಲ. ಆ್ಯಕ್ಚುಲಿ ನಾನು ಮನೆ 5-6 ವರ್ಷ ಬಿಟ್ಟೋಗಿದ್ದು. ಅವತ್ತೊಂದು ದಿನ ನನ್ನ ಮನೆ ಯಾವತ್ತೂ ಗೊತ್ತಾಗಲಿಲ್ಲ. ಆಮೇಲೆ ಲಾರಿ ಹತ್ಬಿಟ್ಟು ಬಂದೆ. ಅಣ್ಣ ₹1 ಇರೋದು ಬಿಡ್ತೀಣ ಅಂತಂದೆ. ಬನ್ನಿ ಸರ್ ಹತ್ತಿ. ಎಲ್ಲಿ ಯಾವ ಊರು ಅಂತ. ನಂದು ಸರ್ ಆ ಕೊಪ್ಪ ಅಂತಂದ್ರು. ಆ ಕೊಪ್ಪನೇ ಇರ್ಬೇಕು ಅಂತ ನನ್ನ ತಾಯಿನ ಬಾಗಿಲು ತರ್ದೆ. ನನ್ನ ತಾಯಿ ಜೊತೆ ಇನ್ನೊಬ್ಬ ಮಿಂಟ ಮಲಗಿದ್ದ. ನನ್ನ ತಾಯಿ ಜೊತೆ ಇನ್ನೊಬ್ಬ ನಮ್ಮ ತಂದೆ ಸತ್ತಿತ್ತು. ನನ್ನ ಚಿಕ್ಕಗೆ ನಮ್ಮ ತಂದೆ ತೀರೋಗಿದ್ರು. ಆದರೆ ನನ್ನ ತಾಯಿ ಜೊತೆ ಇನ್ನೊಬ್ಬ ಮಲಗಿದ್ದ. ಅವನಿಗೆ ಹೋಲಿ ಅವನು ಸೀಟ್ ಆಗ್ಬಿಡ್ತು. ಅವ್ನು ನೋಡ್ದೆ, ಸರಿ ಈಗ ಮಾತ್ರ ಅಂದ. ಅವತ್ತು ಸಿಟ್ಟಾದ್ಬಿಡ್ತು ರಾಜವಲ್ಲಿಗೆ. ಹಿಂಗೆ ಅಂತ ನಾನು ಸತ್ಯನ ಹೇಳೋದು, ಸುಳ್ಳು ಅಂತ ಹೇಳೋದಿಲ್ಲ. ಹುಲಿ ಎಷ್ಟೇ ಕುಡ್ದಿರಲಿ ಅವನ ಸತ್ಯನ ಧರ್ಮನ ಹೇಳ್ತಾನೆ. ಅವತ್ತು ಅವನಿಗೆ ಹೊರಡ್ಬಿಟ್ಟೆ. ಬೆಳಿಗ್ಗೆ ಎದ್ದಾಗ ಯಾರ ಅಂತ ಕೇಳಿದೆ. ನಿಮ್ಮ ತಾಯಿ ಗಂಡ ಅಂತ. ನನ್ನ ತಾಯಿ ಗಂಡ. ನೀನು ನನ್ನ ಹುಡ್ಸಿದ್ಯಾ ಸುಡ ಮಗನೇ ಅಂದ್ಬಿಟ್ಟು ಬಿಟ್ಟೆ. ನನ್ನ ತಾಯಿ ನೋವನ್ನ ಮಗ ನಾನು ನೋಡ್ತಾ ಇದ್ದೆ. 5-6 ವರ್ಷದಿಂದ ನನ್ನ ಮಗನ ನೋಡ್ತಾ ಇದ್ದೀನಿ. ಅವಳನ್ನ ಬಿಟ್ಬಿಡ್ಲು. ನನ್ನ ತಾಯಿ ನಾನು ತುಂಬ ಪ್ರೀತಿ ಮಾಡಿದ್ಲು. ಅವತ್ತು ಒಂದಾಯಿತು. ಅವತ್ತಿಂದ ನಾನು ಇಡೀ ಮುಂದೆ ಒಂದು ವಯಸ್ಸಲ್ಲೇ ನಾನು ಇವತ್ತು ಯಾವನಿಗೂ ಒಂದು ವಿಷಯನೂ ಅಷ್ಟೇ ಅನ್ಯಾಯ ಮಾಡಬಾರ್ದು, ಮೋಸ ಮಾಡಬಾರ್ದು, ಕಲಿಬಾರ್ದು ಅಂತ ಅಲ್ಲ. ನೀವು ಮದ್ವೆ ಆಗಿಲ್ವಾ? ನನ್ನ ಮದುವೆನ ವಿಷಯ ಮದ್ವೆ ಸ್ಟೋರಿ ಹೇಳಿ ಇವಾಗ. ನನ್ನ ಮದುವೆ ಆಮೇಲೆ ಬಂದ್ಬಿಟ್ಟು ಸಬರಿ ಒಂದು ಹುಡುಗಿನ ಲವ್ ಮಾಡಿದಾಗ ಅವಳು ದೇವಿ ಅಂತ ಅವಳ ಹೆಸರು. ಮಂಡ್ಯೂರು ಅವ್ರ ಮಾವ ಈ ಜನ್ಸಲ್ ಹೋಗ್ಬೇಕಾದ್ರೆ ಅವರು ಜೋಳ ಇದು ಲೋಡಿಂಗ್ ಅನ್ಲೋಡಿಗೆಲ್ಲ ಹೋಗ್ತಾರೆ. ಅವ್ರಿಗೆ ಹೋಗ್ಬೇಕಾದ್ರೆ ಒಂದು ವಿಷಯ ಆಯಿತು. ಅವಳು ನಾನು ತುಂಬ ಇಷ್ಟಪಟ್ಟ ಹುಡುಗಿ. ಕರ್ಕೊಂಡೋದೆ ನಮ್ಮ ಅಕ್ಕನ ಮನೆ. 2 ದಿನ ಇದ್ದು ಅವಳಿಗೆ ಇದಾಯ್ತು. ಹೊಟ್ಟೆ ಬಂದಾಗ ನನಗೆ ಅವತ್ತು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆದರೆ ಆ ಸರಿ ನಾನು ಇರಲಿಲ್ಲ ಸ್ವಾಮಿ. ನನ್ನ ಟೈಮು ಆಗ ಚೆನ್ನಾಗಿರೋ ಅಂತ ಕಾಣ್ತು, ಚೆನ್ನಾಗಿರೋ. ಆಗ ನಾನು ಭಯ ಪಡ್ಕೊಂಡು ಶಬರಿಮಲೆಗೆ ಮಾಲೆ ಹಾಕ್ಬಿಟ್ಟೆ. ಆವತ್ತು ಚಂದ್ರನ ಧರ್ಮನ ಅಳ್ತಾ ಇರೋದು ಯೋಚನೆ ಮಾಡ್ಕೊಂಡು. ಅವತ್ತು ಚಂದ್ರನ, ಅವತ್ತು ಧರ್ಮಣ ಮತ್ತೆ ಮುರುಗೇಶ
ನಾವೆಲ್ಲ ಮಾಲೆ ಹಾಕಿದ ಮಾಲೆ ಹಾಕ್ಬಿಟ್ಟು ಶಬರಿಮಲೆಗೆ ಹೋದೆ ನಾನು. ಅವಳು ನನ್ನ ಹತ್ರ ಅಂತ ಇದ್ಲು, ಹೊಟ್ಟೆನ ತೋರಿಸ್ಕೊಂಡು ನಿಮ್ಮ ಮಗು ನನ್ನ ಹೊಟ್ಟೆಲಿದೆ ಅಂತ. 5 ತಿಂಗಳಾಗಿತ್ತು ಅವಳಿಗೆ. ಒಂದು 5 ತಿಂಗಳು ಹೊಟ್ಟೆಗಾದಾಗ ಆಪ್ರೇಷನ್ನು ಇದೇ ಕಪ್ಪ ಒಂದು ನರ್ಸ್ ಇದ್ರು, ಅವರು ಸರಿ ಅಂದ್ಬಿಟ್ಟು ನನ್ನ ಫೋಟೋ ತಗೊಂಡು ಒಂದು ಚಿಕ್ಕಪ್ಪ ಅಂತ ಬಂದ್ಬಿಟ್ಟ ನನಗೆ. ಆದರೆ ಯಾರಂತ ಗೊತ್ತಿಲ್ಲ, ಅವನು ಒಂದು ಚಿಕ್ಕಪ್ಪ ಬಂದ. ತಾಯಿ ಗಂಡನ ತಾಯಿ ಮುಂಡನ ನಮ್ಗೆ ಗೊತ್ತಿಲ್ಲ ಅವತ್ತಾಗಿದ್ದ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಅವತ್ತು ನಿನಗೊಂದು ಇರಿ ಲೈಫ್ನ ಫುಲ್ ಹೇಳ್ತೀನಿ ಸರ್ ಅಂದ. ಅವತ್ತು ನಾನು ಬಂದಿದ್ದ ಸೀನ್ನ ಹೆಂಗಂದ್ರೆ ನಂದು ಆಮೇಲೆ ಒಂದು ಹೆಣ್ಣು ಮಗು ಹುಡ್ತು. ನಾನು ಫೋಟೋ ತಗೊಬಂದ್ರು, ನಾನು ಬೇಡ ಅಂತಿದ್ದೆ. ನಾನು ಅವಳು ಹೆಂಡತಿ ಆದ್ರೂ ಹೋದೆ. ಹೆಂಡತಿ ಆದ್ರೂ ಹೋಗ್ಬಿಟ್ಟು ನನಗೆ ಅವಳು ಇಷ್ಟನೇ ಇರಲಿಲ್ಲ. ನನಗೆ ಅವಳನ್ನ ಕುಳ್ಳಿ ಇಷ್ಟ ಇರಲಿಲ್ಲ. ಅವಳಿಗೆ ಒಂದು ಸಿಗರೇಟ್ ಸೇದ್ಬಿಟ್ಟು ಅವಳನ್ನ ಸುಟ್ಬಿಟ್ಟಲ್ಲ ಕೈಗೆ. ಆದ್ರೂ ನಾನು ಇಷ್ಟನೇ ಪಟ್ಟವಳು. ನನ್ನ ಹೆಂಡತಿ ಅಂದರೆ ಅವಳು ತುಂಬ ಇಷ್ಟ ನನ್ನ ಹೆಂಡತಿ. ಆದರೆ ಎಷ್ಟೇ ಹೊತ್ತು ಇವತ್ತು ದೇವ್ರನ್ನ ಕೇಳ್ತಾ ಇದ್ದೀನಿ, ನಂದು ಅಲ್ಲ ಕಸಮ್, ನಂದು ಚೌಡಮ್ಮ, ನಂದು ತಾಯಿ ಇರೋದು ಎಲ್ಲ. ನನ್ನ ಹೆಂಡತಿ ಎಷ್ಟು ಹೊತ್ತಿಗೆ ಏನು ಬೇಕಾದ್ರೆ ತಗೊಂಡೋಗಿ ಅದು ಮಾಡಿಕೊಡ್ತಾಳೆ. ನನ್ನ ಹೆಂಡತಿ ಹೇಳ್ದಂಗೆ ಓಕೆ, ಅವಳು ಹೇಳ್ತಾಳೆ ಹೆಂಗೆ ಅಂತ ಆ ಸತ್ಯ ನನ್ನ ಹೆಂಡತಿ. ಅವತ್ತು ಒಂದು ದಿನ ಘಟನೆ ನಡೆದೋಗಿತ್ತು. ಆದರೆ ನನಗೊಂದು ಮಗಳಿದ್ಲು, ಚಿನ್ನ ಅವಳು ಉಡ್ಸ. ಆದರೆ ಒಬ್ಬ ಮಗನಿದ್ದ, ಅವಳು ಇವತ್ತಿದ್ದನ ಕಲ್ಸೋಳ ಮಗ. ಅವನು ನನ್ನ ಮಗಳು ತೀರೋದ್ಲು. ನನ್ನ ಮಗ ಸಾಧನ ತಿಳ್ಕೊಂಡು ಅವತ್ತು ಹೋದೆ, ನನ್ನ ಮಗಳು ತೀರೋದ್ಲು. ಅದನ್ನ ಸುಟ್ಟಾಕದೆ. ಅವತ್ತಿಂದ ನಾವು ಎಣ್ಣೆ ಹೊಡಿತಿದ್ದಿಲ್ಲ. ಆ್ಯಕ್ಚುಲಿ ನನ್ನ ಮಗಳು ತೀರೋದ್ಮೇಲೆ ಟೆನ್ಷನ್ ಜಾಸ್ತಿ ಆಗ್ಬಿಡ್ತು. ಅವತ್ತಿಂದ ಮೆಂಟ್ಲು ಥರ. ಮಕ್ಕಳಿತ್ತ ನಿಮಗೆ? 2 ಮಗಿತ್ತು, 1 ಹೆಣ್ಣು 1 ಗಂಡು. ಆಯ್ತಾ? ಹತಾಕಿ ಬಾ. ಮತ್ತೆ 1 ಹೆಣ್ಣು 1 ಗಂಡು ಅವ್ರಿಗಿತ್ತು. ಆದ್ರೆ ನನ್ನ ಮಗಳು ತೀರೋದಿಲ್ಲ. ಅವತ್ತಿಂದ ಅವಳು ನನ್ನ ನೀನ್ ಮಾತಾಡ್ಬೇಡ ಇಲ್ಲ, ಯಾರಿಗೆ ಯಾರು ಇಲ್ಲ, ನನಗೋ ನಿನಗೋ ಮನಸ್ಸೇ ಇಲ್ಲ, ನನಗೂ ಪ್ರೀತಿಯೇ ಇಲ್ಲ. ನನ್ನ ತಂಗಿ ಆದ್ರ ಅಂದ್ರ ಅವನು ಯಾವ ತಳ ಸೀನೆ ಇರೋದಿಲ್ಲ. ಅವನ್ ಬೆಟ್ಟ ಕಲ್ಲು, ಅವನು ಕಲ್ಲು ಕರಗೋದು. ಒಬ್ಬ ಮನ್ಸನ್ಗೆ ಒಳ್ಳೇದಕ್ಕೆ ಕಲ್ಲು ಕರಗ್ತದೆ, ಪ್ರೀತಿಗೋಸ್ಕರ ಕಲ್ಲು ಕರಗ್ತದೆ. ಆದ್ರೆ ಬೇರೆಯವ್ರ ಕಲ್ಲು ಕರಗ ಯಾಕೆ ಕಲ್ಲು ಕರಗಿಸ್ಲಿ ನಾನು ಹಳ್ಳಿ ಅವಳಿಗೋಸ್ಕರ ನಾನು ಅಂಥವ್ರು. ಆದ್ರೆ ನಾನು ಹೆಂಡತಿ ಸೂಪರ್ ಮ್ಯಾನ್, ಒಳ್ಳೆ ಹುಡುಗಿ, ಒಳ್ಳೆ ಜಾಲಿ ಮ್ಯಾನ್. ಆದರೆ ನಾನು ಏನೇ ಚಿಕನ್ ಮಟನ್ ಏನೇ ತಗೊಂಡೋಗಿ ಅವ್ರು ಮಾಡೇ ಮಾಡ್ತಾ ಇದ್ಲು. ಅದು ನನ್ನ ಹೆಂಡ್ತಿದ್ದು. ನನ್ನ ಹೆಂಡ್ತಿ ನೀನು ಮಾಡ್ತೀಯ, ನೀನು ಮಾಡೋಕ್ಕಾಗಿಲ್ಲ.